ಅಯ್ಯಯ್ಯೋ, ಮ್ಯಾಪ್ ಎಲ್ಲ ಮಿಸ್ ಆಗೋಯ್ತಲ್ಲ. ಬೋರ್ಡ್ ಎಲ್ಲ ಹಾಕಿದಾರೆ, ನೀವು ಬಂದವ್ರು ಹಿಂಗ್ ಬಂದವ್ರು ಸೀದಾ ಹಿಂಗೆ ಹೋಗ್ಬಿಡಿ. ನನಗೆ ಇಲ್ಲಿ ಬೋರ್ಡ್ ಹಾಕಿದ್ರೆ ನೋಡ್ಕೊಂಡು ಹಿಂಗೆ ಡೈರೆಕ್ಟ್ ಲೆಫ್ಟ್ಗೆ ಹೇಳ್ಕೊಳ್ಳಿ. ಗುರು ಆಫ್ ರೋಡಿಂಗ್ ಇಲ್ಲ ಅನ್ಕೊಂಡಿದ್ದೆ, ಆಫ್ ರೋಡಿಂಗ್ ಐತೆ. ಅಡ್ವೆಂಚರ್ಸ್ ಲವರ್ಸ್ಗೆಲ್ಲ ಖುಷಿ ಸುದ್ದಿ. ಅಜ್ಜ ಎಕ್ಸೆಲ್ ಅಲ್ಲೇ ಆಫ್ ರೋಡಿಂಗ್ ಮಾಡ್ತವ್ರೆ ನೋಡಿ. ಇಲ್ಲಿ ಗಂಟ ಗಾಡಿ ತರ್ಬೋದು ನೀವು. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋ ಬಂದ್ಬಿಟ್ಟು ಬೋಲುಮಲೈ ಪಾರ್ಟ್ಗೆ ಹೋಗ್ತಿದ್ದೀವಿ. ಸೊ ಟೈಮ್ ಇವಾಗ 5 ಗಂಟೆ ಆಗಿದೆ, ತುಂಬಾ ಲೇಟ್ ಆಗೋಯ್ತು. ಸೊ 4 ಗಂಟೆಗೆ ಆಲ್ರೆಡಿ ರೂಮಿಂದ ಬಿಡಬೇಕಿತ್ತು. ಏನು ಮಾಡೋದು, ಸಂಡೇ ಬೇರೆ, ನಿದ್ದೆ ಆಗಿಲ್ಲ. ಸೊ ಇವಾಗ ಆಲ್ರೆಡಿ ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬ್ಲಾಗ್ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಚಳಿ 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 ಗುರು, ಏನು ಚಳಿ ಐತಪ್ಪ. ಯಾಕೆ ಸುಮ್ಮನೆ ಹೊತ್ಕೊಂಡು ಮಲ್ಕೋಬಾರ್ದಿತ್ತು ಅನ್ಸ್ಬಿಡುತ್ತೆ. ಆದ್ರೆ ಏನು ಮಾಡೋದು, ಏನು ತಿರ್ಗಾಡೋ ವಯಸ್ಸು, ಆ ಒಂದು ಜೋಶ್ ಇರುತ್ತೆ, ಮನ್ಸು ಹೋಗು ಹೋಗು ಮಲ್ಕೋಬೇಡ ಅನ್ನತ್ತೆ. ಅದಕ್ಕೆ ಎದ್ದು ಹೊರಟಿನಿ. ಸೊ ಇವತ್ತು ಸೋಲೋ ರೈಡು ನೋಡೋಣ. ಫಸ್ಟ್ ಟೈಮ್ ಸೋಲೋ ರೈಡ್ ಮಾಡ್ತಿರೋದು. ಇಷ್ಟು ದಿನ ಫ್ರೆಂಡ್ಸ್ ಎಲ್ಲ ಬರ್ತಿದ್ರು. ಇವತ್ತು ಸ್ವಲ್ಪ ಅವರು ಬ್ಯುಸಿ ಇರೋ ಕಾರಣ ನಾ ಒಬ್ಬನೇ ಹೋಗ್ಬೇಕಾಗಿದೆ. ಸೊ ಇವತ್ತು ಸೋಲೋ ರೈಡ್ ಎಂಜಾಯ್ಮೆಂಟ್ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸು ಮಾಡೋಣ. ಅಪ್ಪ 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 ಅಪ್ಪ, ನಿದ್ದೆಗಣ್ಣ ಇದ್ದಿದ್ರೆ ಮುಗಿದಿತ್ತಷ್ಟೇ. ಇನ್ನೊಂದೇನಪ್ಪ ಅಂದ್ರೆ, ನಾನು ಅಷ್ಟೊಂದು ಸ್ಪೀಡ್ ಹೊಡೆಯೋಕ್ಕೂ ಆಗಲ್ಲ, ಯಾಕಂದ್ರೆ ಹೊಸ ಗಾಡಿ ಇನ್ನ ಫಸ್ಟ್ ಸರ್ವಿಸ್ ಆಗಿಲ್ಲ. ಸೊ ಒಂದು 70 ಕಿಲೋಮೀಟರ್ ಒಳಗಡೆ ಹೊಡಿಬೇಕು. ಅದೇ 1 ಕಿಲೋಮೀಟರ್ ಮ್ಯಾನೇಜ್ ಮಾಡ್ಕೊಂಡು ನಾ ಅಲ್ಲೋಗಿ ಮುಟ್ಬೇಕು. ಮಾರ್ನಿಂಗ್ ವ್ಯೂ ಅಂತೂ ನೋಡಕ್ ಆಗಲ್ಲ ಅನ್ಕೊಂತೀನಿ. ಗುರು, ಈ ಟ್ರಾಫಿಕ್ಗೆ ನಾನು ಮಾರ್ನಿಂಗ್ ವ್ಯೂ ಮಾಡ್ದಂಗೆ, ಅದರಲ್ಲೂ ಹೊರಟಿರೋದೇ ಲೇಟು, ಈ ತರ ಟಾಸ್ಕ್ ಬೇರೆ ಕೊಡ್ತಾವ್ರೆ. ಏನು ಮಾಡ್ಕೊಂಡು ಸಾಯನ ಹೇಳಿ. ಅಪರೂಪಕ್ಕೆ ಏನಾರು ಹೊರಡೋಣ ಅಂದಾಗಲೇ ಈ ತರ ಟ್ರಾಫಿಕ್ ಇರುತ್ತೆ. ಇನ್ನ ಚಂದಾಪುರ ಬಿಟ್ಬಿಟ್ಟು ಒಂದು 6 ಕಿಲೋಮೀಟರ್ ಅಷ್ಟೇ ಬಂದಿರೋದು, ಈ ತರ ಟ್ರಾಫಿಕ್ ಐತೆ. ಹೊಸೂರು ರೋಡ್ ಟಚ್ ಆಗಿದ್ದೀನಿ. ಅಪ್ಪ ಗುರು, ಫೈನಲಿ ಇವಾಗ ಹೊಸೂರು ಟೋಲ್ಗೆ ಎಂಟ್ರಿ ಅದೇ. ಇನ್ನ 72 ಕಿಲೋಮೀಟರ್ಸ್ ಐತೆ. ಸೊ ನಾನು ಹೋಟೆಲಿಂದ 98 ಕಿಲೋಮೀಟರ್ಸ್ ಇತ್ತು. ಜಸ್ಟ್ ನಾನು ಬಂದಿರೋದು ಒಂದು 19-20 ಕಿಲೋಮೀಟರ್ನ ಬಂದಿದ್ದೀನಿ ಅಷ್ಟೇ. ಟ್ರಾಫಿಕ್ಕು ಎಷ್ಟು ಗಂಟೆಗೆ ಎದ್ದು ಬಂದ್ರು ಟ್ರಾಫಿಕ್ ಗುರು. ಇನ್ನೇನು 4 ಗಂಟೆಗೆ ಎದ್ದು ಬಂದಿದ್ರು ಟ್ರಾಫಿಕ್ ಇರ್ತಿತ್ತು ಏನು ಸುಡ್ಗೋಡು. ಗುರು, ಇನ್ನ 58 ಕಿಲೋಮೀಟರ್ಸ್ ಐತೆ. 1 hour 23 ತೋರಿಸ್ತಾ ಐತೆ ಅವರ್ಸು. ಇನ್ನ 1 hour 23 ಮಿನಿಟ್ಸ್ ಅಲ್ಲಿ ಅಲ್ಲಿರಕ್ ಆಗಲ್ಲ ಅನ್ಕೊಂತೀನಿ. ಯಾಕಂದ್ರೆ ಈ ತರ ರೋಡ್ ಐತೆ ಇಲ್ಲಿ, ಅದು ಗೊತ್ತಿಲ್ಲ ರೋಡ್ ಹೆಂಗೈತೆ ಏನು ಅಂತ ಹೇಳಿ. ನನ್ ಗಾಡಿ ಬೇರೆ ಸ್ಪೀಡ್ ಹೊಡೆಯಂಗಿಲ್ಲ, ಇನ್ನ ಫಸ್ಟ್ ಸರ್ವಿಸ್ ಆಗಿಲ್ಲ. ಗುರು, ಮುಂದೆ ಬರ್ತಾ ಬರ್ತಾ ರೋಡ್ ಸಖತ್ತಾಗೈತೆ. ಇವಾಗ ಸ್ವಲ್ಪ ಪುಷ್ ಮಾಡ್ತಾ ಇದ್ದೀನಿ. ಏನ್ ಪುಷ್ ಮಾಡಿ ಏನ್ ಬಂತು, ಆಲ್ರೆಡಿ ಬೆಳಕ್ ಕಳ್ಬಿಟ್ಟೈತಿ. ಇನ್ನ ಬೇಗ ಹೊಡ್ಬೇಕಿತ್ತು ಗುರು. ಗುರು, ಇಲ್ಲಿ ಮಾತ್ರ ಚಳಿ ಇನ್ನ ಸರಿಯಾಗೈತೆ. ಚಳಿ ಇಲ್ಲಿ ಕುಂಡಿಯೆಲ್ಲ ನಡುತ್ತೈತೆ. ಓ ಅಣ್ಣ, ಈ ನಾಯಿ ಕಾಟ ಹೆವಿ ಗುರು. ಮಾವಿನ ತು ಗುರು, ಸ್ಮೆಲ್ ಹೆಂಗ್ ಬರ್ತೈತೆ ಅಂದ್ರೆ, ಮಾವಿನ ಇದು ಬಿಡ್ತಾ, ಏನದು ತೆನೆ, ಮಾವಿನ ತೆನೆ ಸ್ಮೆಲ್ ಹೆಂಗ್ ಬರ್ತೈತೆ ಅಂದ್ರೆ ಗಮ್ಮಂತೈತೆ. ಸ್ಮೆಲ್ಲು. ಎಲ್ಲ ಮಾವಿನ ಗಿಡನೇ ಇದಾವೆ ಅಲ್ಲಿಂದ ಇಲ್ಲಿಗೂ.
ಇದೇ ಗುರು, ಇದೇ ಮಾವಿನ ತೆನೆ ಸ್ಮೆಲ್ ಬರ್ತಾ ಇರೋದು. ಸರಿಯಾಗಿ ಬರ್ತೈತೆ ಸ್ಮೆಲ್ ಮಾತ್ರ. ಯಾವ ಮಾವಿನ ಗಿಡನೋ ಗೊತ್ತಾಗ್ಲಿಲ್ಲ, ಸುಂದರ್ಸು ಯಾವುದೇನು, ಬಟ್ ಮಾತ್ರ ಸೈಕ್ ಆಗೈತೆ. ಎಲ್ಲ ಅಲ್ಲಿಂದ ಇಲ್ಲೇನು ಎಲ್ಲ ಕಡೆನೂ ಮಾವು. ನಾವು ಮಾರ್ನಿಂಗ್ ವ್ಯೂ ನೋಡೋಕೆ ಹೊಂಟಾರು. ಏನೇನೋ ನೋಡ್ತಿದ್ದೀವಿ. ಇನ್ನು 10 ಕಿಲೋಮೀಟರ್ ಐತೆ. ಆಫ್ ರೋಡಿಂಗ್ ಇವಾಗ. ಸೊ ಆಫ್ ರೋಡಿಂಗ್ ಇವಾಗ ಲೈಟ್ ಆಗಿ ಸ್ಟಾರ್ಟ್ ಆಗೈತೆ. ಅಂದ್ರೆ ಆಫ್ ರೋಡಿಂಗ್ ಅಂದ್ರೆ ರೋಡ್ ಸರಿ ಇಲ್ಲ ಇಲ್ಲಿ, ಅದೇ ಆಫ್ ರೋಡಿಂಗು. ಗುರು, ಬೋಲುಮಲೆ ಪಾರ್ಟಿಗೆ ಬರೋರು ಒಂದಿಷ್ಟು ಜಾಗಗಳಿದಾವೆ ಇಲ್ಲಿ, ಒಂದಿಷ್ಟು ರೋಡ್ ಒಂದ್ ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಯಾಕಂದ್ರೆ ಬಸ್ಗಳು ಕರ್ವಿಂಗ್ ಆಗೋದೇ ಇಲ್ಲ. ನಮ್ಗೆ ಒಂದೇ ಬಸ್ ಬರುತ್ ಬಿಟ್ರೆ ಇನ್ನೊಂದು ಗಾಡಿ ಹೋಗೋದಿಲ್ಲ. ಅಲ್ಲಿ ಬೈಕ್ ಸಮೇತ ಹೋಗಲ್ಲ, ಸೈಡಿಗೆ ಹಾಕೊಂಡು ನಿಲ್ಸ್ಕೊಬೇಕು. ಅಕಸ್ಮಾತ್ ನೀವು ಹೋದ್ರಿ ಅಂದ್ರೆ ಮಿಡಲ್ ಬ್ಯಾಲೆನ್ಸಿಂಗ್ ಮಾಡಕ್ ಹೋದ್ರೆ ಮಾವಿನ ತಪ್ಪಿ ಬಿದ್ದೋಗ್ಬಿಡ್ತೀರಾ. ಅದೊಂದಿಷ್ಟು ರೋಡ್ ಸ್ವಲ್ಪ ನೋಡ್ಕೊಂಡ್ ಬನ್ನಿ ಬರೋರು. ಅಯ್ಯಯ್ಯೋ, ಮ್ಯಾಪ್ ಎಲ್ಲ ಮಿಸ್ ಆಗೋಯ್ತಲ್ಲ. ನೆಟ್ವರ್ಕ್ ಇಶ್ಯೂ ಏನಾರು ಬಂತ? ರೀಕನೆಕ್ಟಿಂಗ್ ಬರ್ತೈತೆ. ಆಂಟಿ, ಬೋಲುಮಲೆ ಪಾರ್ಟಿ ಆ ಕಡೆ. ಹಾ, ಬೋಲುಮಲೆ ಪೋರ್ಟ್. ಈ ಸ್ಟ್ರೇಟ್ ರೈಟ್ ಹೋಗ್ಬೇಕಾ? ಥ್ಯಾಂಕ್ಸ್ ಆಂಟಿ. ಹಾ, ಶೇಟ್. ಈ ಮ್ಯಾಪ್ ಅವಾಂತರ ಒಂದೆರಡಲ್ಲ ಗುರು. ಮ್ಯಾಪ್ ನಂಬ್ಕೊಂಡು ನೋಡ್ಕೊಂಡ್ ಬಂದೆ ಅಲ್ಲಿ ತನಕ. ಅಲ್ಲಿಂದ ಇಲ್ಲಿ ತನಕ ಕರೆಕ್ಟಾಗಿ ಕರ್ಕೊಂಡ್ ಬಂತು. ಒಂದೇ ಸಲ ನೆಟ್ವರ್ಕ್ ಹೋಗ್ಬಿಡ್ತು. ನಾನ್ ಶಿಸ್ತ ಮುಂದಕ್ಕೆ ಹೋಗ್ಬಿಟ್ಟೆ. ಹಂಗೆ 2-3 ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿನ್ ಗುರು. ಎಲ್ಲ ರೈಟ್ ಕೊಡಬೇಕಿತ್ತಂತೆ. ಅಣ್ಣ, ಬೋಲುಮಲೆ ಪೋರ್ಟ್ ಆ ಕಡೆ ಸ್ಟ್ರೇಟಾ? ಏನ್ ಬರೋದು? ಆ ಕಡೆಯಿಂದ ಬಂದ್ರೆ ಈ ಕಡೆ ಸ್ಟ್ರೇಟ್ ಅಂತವ್ರೆ. ಬೋಲುಮಲೈ ತಿಮ್ಮರಾಯಸ್ವಾಮಿ, ತಿರುಪತಿ ಬೆಟ್ಟ ಬೋಲುಮಲೈ. ಓ, ಈ ಕಡೆ ಇದನ್ನ ಹಾಕಿದ್ದಾರೆ, ಬೋರ್ಡ್ ಎಲ್ಲ ಹಾಕಿದ್ದಾರೆ. ನೀವು ಬಂದವ್ರು ಹಿಂಗ್ ಬಂದವ್ರು ಸೀದಾ ಹಿಂಗೆ ಹೋಗ್ಬಿಡಿ. ನನಗೆ ಇಲ್ಲಿ ಬೋರ್ಡ್ ಹಾಕಿದ್ರೆ ನೋಡ್ಕೊಂಡು ಹಿಂಗೆ ಡೈರೆಕ್ಟ್ ಲೆಫ್ಟ್ಗೆ ಹೇಳ್ಕೊಳ್ಳಿ. ಗುರು, ಆಫ್ ರೋಡಿಂಗ್ ಇಲ್ಲ ಅನ್ಕೊಂಡಿದ್ದೆ, ಆಫ್ ರೋಡಿಂಗ್ ಐತೆ. ಅಡ್ವೆಂಚರ್ಸ್ ಲವರ್ಸ್ಗೆಲ್ಲ ಖುಷಿ ಸುದ್ದಿ. ಬಾ 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 ಬಾ. ಏ ಗುರು, ವ್ಯೂ ಎಲ್ಲ ಕಾಣಕ್ ಶುರು ಆಗ್ತಾ ಐತೆ ಇವಾಗ. ಬಿದ್ರೆ ಪಾತಾಳ. ಓ ಓ ಓ ಒಲೆ ಒಲೆ ನುಗ್ಲಿ ಬನಾನ. ಐತೆ ಗುರು, ಅಡ್ವೆಂಚರು ಸರಿಯಾಗಿ ಐತೆ. ಅಜ್ಜ ಎಕ್ಸೆಲ್ ಅಲ್ಲಿ ಅಡ್ವೆಂಚರ್, ಆಫ್ ರೋಡಿಂಗ್. ಅಜ್ಜ ಆಫ್ ರೋಡಿಂಗ್. ತಡಿ ಅಜ್ಜ, ಈ ಕಡೆ ಕೆಡಗ್ಬಿಟ್ಟಿ. ಆಮೇಲೆ ಅಜ್ಜ ಎಕ್ಸೆಲ್ ಅಲ್ಲೇ ಆಫ್ ರೋಡಿಂಗ್ ಮಾಡ್ತವ್ರೆ. ಗತ್ ಗಾಡಿ, ಗನ್ ಗಾಡಿ ವಯಸ್ಕರರಿಗೆಲ್ಲ ಫುಲ್ ಫೇವರೆಟ್ ಗಾಡಿ ಅದು. ಓ ಕೆಲಸ ಹೊರಟಾಗಿತ್ತು. ಜೈ ಶ್ರೀರಾಮ್. ಎಕ್ಸೆಲ್ಲೇ ಹೋಯ್ತಲ್ಲ ಗುರು. ಗಾಡಿ ಸ್ವಲ್ಪ ಬ್ಯಾಲೆನ್ಸ್ ಸಿಗ್ಲಿಲ್ಲ. ನಾನು ಯಾವ ಕಡೆಗೋ ನೋಡ್ಕೊಂತ ಬಂದೆ, ಆ ಕಡೆ ಹಂಗೆ ಸೀದಾ ಮುಂದೆ ಹೋಗ್ಬಿಟ್ಟೆ.
ಬೀಜ ಎಲ್ಲ ಬಾಯಿ ಬಂದ್ಬಿಟ್ಟಿದ್ವು. ಒಂದೇ ಸಲ ಸಡನ್ ಕರ್ದಂಗೈತೆ. ಓ ಗಾಡಿ ಹಿಂದ್ಗಡೆ ಗಾಳಿ ಎಲ್ಲ ಟರ್ನಿಂಗ್ ಆಗ್ತೈತೆ ಗುರು, ಗಿರ್ರ ಅಂತ ತಿರುಗ್ತೈತೆ. ಏನ್ ಅಡ್ವೆಂಚರ್, ಏನಿಲ್ಲ ಅಂದೆ ನೋಡ್ರಿ, ಬೀಜ ಬಾಯಿ ಬರಸ್ತೈತೆ. ಯವ್ವ ಬೋಲು ಮಲೈ. ಹಾ ನುಗ್ಲಿ. ಜಾಸ್ತಿ ಆಕ್ಸಿಲೇಟರ್ ಒಂದೇ ಸಲ ಕೊಡಂಗೂ ಇಲ್ಲ ಮಾರಾಯ. ಹಿಂದ್ಗಡೆ ಗಾಲಿ ಗರ್ರ ಕೊಡ್ತಾ ತಿರುಗ್ತೈತೆ. ಬಟ್ ಅದು ಟಾರ್ಕ್ ಜಾಸ್ತಿ ಇರೋದಕ್ಕೆ ಅನ್ಸುತ್ತೆ. ಬಟ್ ಹಂಗಂದ ಅಲ್ಲೇ ನಿಲ್ಲಲ್ಲ, ತಿರ್ಕೊಂಡು ಮುಂದೆ ಎತ್ಕೊಂಡ್ ಬರುತ್ತೆ. ADV ಬೈಕ್ ಅಲ್ವಾ, ಪರವಾಗಿಲ್ಲ. ಎಲ್ಲ ಒಂದು ಲಾಂಗ್ ಕಟ್ ತಗೋಬೇಕು. ವಾಹ್, ವಾಟ್ ಎ ವ್ಯೂ. ಚೆನ್ನಾಗೈತೆ. ಮೇಲ್ಗಡೆ ಹೋಗೋಣ. ಅಪ್ಪ ಅತ್ಲೆ. ಅಪ್ಪ ಈ ತರ ಹಿಂಗ್ ಲಾಂಗ್ ಕಟ್ ತಗೊಂಡು, ಓ ಅದು ಜಾರುತ್ತೆ ಗುರು, ಒಂದೇ ಸಲ ಸಡನ್ ತಿರ್ಸಕ್ಕೂ ಬರಲ್ಲ. ಹಂಗಾಗಿ ಅಲ್ಲಿ ಎಡವಟ್ ಆಗಿದ್ದು. ಮುಂದ್ಗಡೆ ಗಾಲಿ ಸ್ಕಿಡ್ ಆಗ್ತಾ ಐತೆ. ಓ ಎಂಟ್ರಿ ಫೀಸು ಎಷ್ಟಣ್ಣ? ಒಬ್ಬನೇ. ಫೋನ್ ಪೇ? ಪಾರ್ಕಿಂಗಾ? ಎಂಟ್ರಿ ಸ್ಕ್ಯಾನರ್. ಓ 20 ರೂಪೀಸ್ ಇದೆ ಎಂಟ್ರಿ. ಲೆಟ್ಸ್ ಗೋ ಬ್ರೋ. ಇನ್ನೊಂದು ಸ್ವಲ್ಪನೇ ಐತೆ. ಓ ನುಗ್ಲಿ. ವಾ ಗುರು, ಸೈಕ್ ವ್ಯೂ ಪಾಯಿಂಟ್. ಏನೋ ಕಾಣಿಸಂಗೆ ಇಲ್ಲ ಆ ಕಡೆ.
ಓ, ಕಾರೇ ತಂದ್ಬಿಟ್ಟಾರೆ ಮೇಲ್ಗಡೆ. ಗುರು ಗಾಲಿ ಜರ್ಕೊಂಡ್ ಬಂದ್ಬಿಡ್ತವೆ, ಅದಕ್ಕೆ ಸೈಟಿಗೆ ಎತ್ಬಿಡೋಣ. ಎಲ್ಲ ಪ್ರತಿಯೊಬ್ಬೊಬ್ರು ಒಂದೊಂದು ಇಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಇದೇನು ಕಾರಲ್ಲ ಅಂದ್ರು ಸೇಫ್ಟಿ. ಓ, ಮೇಲ್ ತನಕನೇ ಬಂದಿರೋದಲ್ವಾ, ಅಲ್ಲೇ ನಿಲ್ಸ್ಬಂದ್ಬಿಟ್ಟೆ ನಾನು. ಎಲ್ಲ ಇಲ್ಲೇ ಸ್ಟಾಪ್ ಮಾಡಿ ನಿಲ್ಸ್ಬಿಟ್ಟವ್ರೆ. ಯಪ್ಪ 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 ಯಪ್ಪ, ಎತ್ತೆ ತೊಗಿತೈತೆ ಗುರು, ಬೀಜ ಎಲ್ಲ ಅಲ್ಲಾಡೋಗ್ತೈತೆ. ಬೇಕು ಬೇಕು, ಇನ್ನೂ ಏನೋ ಬೇಕು ನೋಡಿ. ಇಲ್ಲಿ ಗಂಟ ಗಾಡಿ ತರ್ಬೋದು ನೀವು. ಒಂದೊಳ್ಳೆ ವ್ಯೂ ಪಾಯಿಂಟ್ ಹಾಕ್ಬಿಟ್ಟು ಗಾಡಿ ಫೋಟೋ ತಗೋಬೇಕು. ಮೇಲ್ಗಡೆ ಒಂದು ಟೆಂಪಲ್ ಇದೆ, ತಿರುಪತಿ ಟೆಂಪಲ್ ಇರ್ಬೇಕು ಮೇ ಬಿ. ಹಂಗೆ ಆಂಜನೇಯನ ಟೆಂಪಲ್ ಕೂಡ ಐತೆ ಇಲ್ಲಿ, ತಿರುಪತಿ ಮತ್ತು ಆಂಜನೇಯ. ಒಂಥರ ಇಬ್ನಿ ಕೈಯೆಲ್ಲ ಒದ್ದೆ. ಸೈಕ್ ವ್ಯೂ ಪಾಯಿಂಟ್ ಮಾತ್ರ ಸ್ವಲ್ಪ ಬೇಗ ಬರಬೇಕಿತ್ತು ಅನಿಸ್ತು. ಪ್ಲೇಸ್ ಮಾತ್ರ ಸಖತ್ತಾಗೈತೆ. ಎಲ್ಲ ಬೈಕ್ ರೈಡರ್ಸ್ ಎಲ್ಲ ಸೇರಿಬಿಟ್ಟವ್ರು ಇಲ್ಲೇ. ಸೋಲೋ ರೈಡರ್ ಬಂದರೆ ಫೋಟೋ ತಗೊಳಕ್ಕೆ ಒಂದೇ ಹಿಂಸೆ ಬಿಟ್ರೆ ಮಿಕ್ಕಿದ್ದೆಲ್ಲ ಓಕೆ. ಸೊ ಎಲ್ಲ ಸಿಗ್ತಾರೆ, ಒಂದು ಫೋಟೋ ತಗೊಡಿ ಅಂದರೆ ಆರಾಮಾಗಿ ತಗೊಡ್ತಾರೆ. ಈ ಥರ ನಿಲ್ಸಿದ್ದೀನಿ ಗಾಡಿನ ಇವಾಗ. ಒಳ್ಳೆ ವ್ಯೂ ಪಾಯಿಂಟು, ಒಳ್ಳೆ ಗಾಡಿ ಮಾತ್ರ ಕದರ ಕಾಣ್ತೈತೆ.
ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಬೋಲುಮಲೆ ಪಾರ್ಟ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.